ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಜ್ಯೂಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಈ ಜ್ಯೂಸಿಗೆ ಸಕ್ಕರೆ ಇರಲಿ ಬೆಲ್ಲ ಇರಲಿ ಹಾಕಬೇಕಾಗಿಲ್ಲ. ಈಗ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಮೊದಲಿಗೆ ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಳ್ಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಮೊದಲಿಗೆ ಸೌತೆಕಾಯಿಯನ್ನು ತೊಳೆದು ಕಟ್ ಮಾಡಿ ತಗೊಳ್ಬೇಕು. ಬೀಜ ಗಟ್ಟಿ ಇದ್ದರೆ ಬೇಕಿದ್ರೆ ಬೀಜ ತೆಗೆದುಕೊಳ್ಬೋದು. ಹಾಗೆ ಸಿಪ್ಪೆಯನ್ನು ಕೂಡ ಬೇಕಿದ್ರೂ ನೀವು ತೆಗಿಬೋದು. ನಿಮಗೆ ಸಿಪ್ಪೆ ಬೇಡ ಅಂತಾದರೆ ತೆಗಿಬೋದು. ನಾನೀಗ ಸಿಪ್ಪೆ ತೆಗೆಯದೆ ಬೀಜವನ್ನು ಕೂಡ ತೆಗೆಯದೆ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಸೌತೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಕೂಡ ಸೌತೆಕಾಯಿಯನ್ನು ಸಿಪ್ಪೆ ಸಹಿತ ತಿನ್ನೋದು ತುಂಬ ಒಳ್ಳೆಯದು. ಮತ್ತು ನಿಮಗೆ ಬೇಡ ಅಂತಾದರೆ ಸಿಪ್ಪೆ ತೆಗೆದುಕೊಳ್ಬೋದು. ಇದು ಎಳೆಯ ಸೌತೆಕಾಯಿ ಇದೆ, ಹಾಗಾಗಿ ನಾನು ಇದನ್ನು ಸಿಪ್ಪೆ ಸಹಿತ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಕಟ್ ಮಾಡ್ಕೊಳ್ಬೋದು. ಇಲ್ಲ ಇದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ತಗೊಂಡ್ರೂ ಆಗ್ತದೆ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೊಂದು ಸಣ್ಣ ತುಂಡು ಶುಂಠಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಕರಿಬೇವು ಸೊಪ್ಪು ತಿನ್ನೋದ್ರಿಂದ ಕೂದಲು ಉದುರಿಕೆ ಸಮಸ್ಯೆ ಎಲ್ಲ ದೂರ ಆಗ್ತದೆ ನೋಡಿ. ಖಾಲಿ ಹೊಟ್ಟೆಗೆ ಈ ಎಲ್ಲ ಜ್ಯೂಸ್ ಕುಡಿದ್ರೆ ನೀವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಒಂದು ಸ್ವಲ್ಪ ಫ್ಲೇವರಿಗೆ ಬೇಕಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದು. ಕೊತ್ತಂಬರಿ ಸೊಪ್ಪು ಹಾಕದೆ ಕೂಡ ನೀವು ಈ ಜ್ಯೂಸ್ ಮಾಡ್ಕೊಳ್ಬೋದು. 1/4 ಚಮಚ ಅಥವಾ ಅರ್ಧ ಚಮಚ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೇಕು. ಜೀರಿಗೆಯನ್ನು ಡ್ರೈ ರೋಸ್ಟ್ ಮಾಡಿ ನಾನು ಪುಡಿ ಮಾಡಿ ಇಟ್ಟುಕೊಂಡಿದ್ದೆ. ಅದನ್ನೇ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿದ್ದೇನೆ. ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಸಕ್ಕರೆ ಬೆಲ್ಲ ಏನು ಹಾಕ್ತಾ ಇಲ್ಲ ನೋಡಿ. ಹಾಗಾಗಿ ಒಂದು ಟೇಸ್ಟಿಗೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಸೌತೆಕಾಯಿ ರುಬ್ಬುವಾಗ ನೀರು ಬಿಡ್ತದೆ, ಹಾಗಾಗಿ ನೀರು ಹಾಕದೆ ಬೇಕಿದ್ರೂ ರುಬ್ಬಿಕೊಳ್ಬೋದು. ಈಗ ನಾನು ರುಬ್ಬಿ ತಂದಿದ್ದೇನೆ. ಈ ಥರ ನಯವಾಗಿ ರುಬ್ಬಿಕೊಳ್ಬೇಕು. ಈಗ ನೀವು ಇದನ್ನು ಹೀಗೆ ಉಪಯೋಗಿಸಿದ್ರೂ ಆಗ್ತದೆ. ಇದನ್ನು ಸ್ವಲ್ಪ ಸೋಸಿಕೊಂಡು ತಗೊಳ್ತಾ ಇದ್ದೇನೆ. ಈಗ ನೀವು ಇದಕ್ಕೆ ಬೇಕಾದಷ್ಟು ನೀರು ಹಾಕಿಕೊಂಡು ಸೋಸಿಕೊಳ್ಬೋದು. ನಿಮಗೆ ಎಷ್ಟು ತೆಳ್ಳಗೆ ಜ್ಯೂಸ್ ಬೇಕು ನೋಡಿ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಸೌತೆಕಾಯಿಯದ್ದು ಜ್ಯೂಸ್ ಮಾಡಿಕೊಂಡದ್ದು. ಅದಕ್ಕೆ ನಾನು 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಜ್ಯೂಸ್ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಸಿಪ್ಪೆಯ ಅಂಶ ಉಳಿತದೆ, ಅದು ಮತ್ತೆ ಬೇಕಿದ್ರೆ ನೀವು ಎಸಿಬೋದು. ಈಗ ಈ ಜ್ಯೂಸಿಗೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಕೂಡ ಹಿಂಡಿಕೊಳ್ಬೇಕು. 1 ಲಿಂಬೆ ಹಣ್ಣು ಬೇಕಿದ್ರೂ ನೀವು ಹಿಂಡಿಕೊಳ್ಬೋದು. ನಾನಿಲ್ಲಿ ಈ ಜ್ಯೂಸಿಗೆ ಅರ್ಧ ಲಿಂಬೆ ಹಣ್ಣನ್ನು ಹಿಂಡಿಕೊಳ್ತಾ ಇದ್ದೇನೆ. ಹಾಗಾಗಿ ಇದರ ಬೀಜ ಎಲ್ಲ ಬೀಳೋದು ಬೇಡ ಅಂತ ಹೇಳಿ ಈ ಥರ ಹಿಂಡಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನೀವು 2 ಐಸ್ ಕ್ಯೂಬ್ ಹಾಕ್ಕೊಂಡು ಕೂಡ ಕುಡಿಬೋದು, ಅಥವಾ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಬೇಕಿದ್ರೂ ಕುಡಿಬೋದು. ಈಗ ಇದಕ್ಕೆ ನಾನು 2 ಚಮಚ ಆಗುವಷ್ಟು ಕಾಮಕಸ್ತೂರಿ ಬೀಜವನ್ನು ಕೂಡ ಹಾಕ್ಕೊಳ್ತೇನೆ. ಕಾಮಕಸ್ತೂರಿ ಬೀಜ ದೇಹವನ್ನು ತಂಪುಗೊಳಿಸುತ್ತದೆ. ನಾನು ಇಲ್ಲಿ 2 ಕಪ್ ಆಗುವಷ್ಟು ಜ್ಯೂಸ್ ಮಾಡಿದ್ದೇನೆ. ಅದಕ್ಕೆ 2 ಚಮಚ ಆಗುವಷ್ಟು ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದ್ದೇನೆ. ನೀವು ಅದಕ್ಕಿಂತ ಜಾಸ್ತಿ ಬೇಕಿದ್ರೆ ಕಾಮಕಸ್ತೂರಿ ಬೀಜವನ್ನು ನೆನೆಸಿಡ್ಬೋದು. ಈಗ ನೆನೆಸಿದ ಕಾಮಕಸ್ತೂರಿ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡ್ರೆ ರುಚಿಯಾದ ಜ್ಯೂಸ್ ರೆಡಿ ಆಗ್ತದೆ. ನೀವು ಬೆಳಿಗ್ಗೆ ಮಾಡಿಟ್ರೆ ಇದನ್ನು ಸಂಜೆಯ ತನಕ ಬಾಯಾರಿಕಾದಾಗಲೆಲ್ಲ ಕುಡಿಬಹುದು ನೋಡಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಈ ಜ್ಯೂಸಿಗೆ ಹಾಕ್ಕೊಳ್ಬೇಕು. ಈಗ ನಮ್ಮ ರುಚಿಯಾದ ಜ್ಯೂಸ್ ರೆಡಿಯಾಗಿದೆ. ಈ ಬೇಸಿಗೆಯಲ್ಲಿ ಈ ಥರದ ಜ್ಯೂಸ್ ಮಾಡಿ ಕುಡಿಯಿರಿ. ದೇಹಕ್ಕೆ ಶಕ್ತಿ ಕೂಡ ಬರ್ತದೆ, ಹಾಗೆ ದೇಹವನ್ನು ತಂಪು ಕೂಡ ಮಾಡ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.